press the bell icon on the YouTube app and never miss another update. Hello my dear children, welcome back to the class. Yes dear children, already we know that lesson our help us. Okay, so in this class we will learn some difficult words and solve the exercise questions. Okay, yes, in your textbook page number 104, lesson number 19 and lesson name our helpers. Okay, so here our helpers means people who help us. So ಪ್ರತಿನಿತ್ಯ ನಾವು ಯಾರ ಒಂದು ಹೆಲ್ಪನ್ನು ತಗೊತೀವಿ. ಓಕೆ, ಸೊ here in this lesson page number 104, lesson number 19, our helpers. Okay, every day we need the help of others at home and outside. Home ಅಂದರೆ ಮನೆ, outside ಅಂದರೆ ಹೊರಗಡೆ. Some people work to make our life easy and happy. Easy means ಸುಲಭ and happy, ಸಂತೋಷ. So let us read about some of the people who help us. ಹಾಗಾದರೆ ನಾವು ಯಾರ್ಯಾರು ಹೆಲ್ಪನ್ನು ತಗೊತೀವಿ, ಯಾರು ನಮಗೆ ಹೆಲ್ಪ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಇವಾಗ ನಾವು ನೋಡೋಣ. ದ ಟೀಚರ್. ಸೊ ಟೀಚರ್ ಮೀನ್ಸ್ ಶಿಕ್ಷಕರು, ಟೀಚರ್. ಸೊ ಟೀಚರ್ ಹೆಲ್ಪ್ ಅಸ್ ಟು ರೀಡ್ ಆ್ಯಂಡ್ ರೈಟ್ ಅಂತ ಹೇಳಿದೆ. ಸೊ ಅವರಿಂದ ನಾವು ಓದೋದನ್ನು ಮತ್ತು ಬರೆಯೋದನ್ನು ನಾವು ಕಲಿತೀವಿ. ಓಕೆ, ಎಸ್, ಅವರು ಹೇಗೆ ಹೆಲ್ಪ್ ಆಗ್ತಾರೆ ನಮಗೆ. ದೇರ್ ಆರ್ ಮೆನಿ ಟೀಚರ್ಸ್ ಇನ್ ಅವರ್ ಸ್ಕೂಲ್. ದೇ ಹೆಲ್ಪ್ ಅಸ್ ಟು ರೀಡ್ ಆ್ಯಂಡ್ ರೈಟ್. ರೀಡ್ ಅಂದರೆ ಓದುವುದು, ರೈಟ್ ಅಂದರೆ ಬರೆಯುವುದು. ದೇ ಆಲ್ಸೋ ಟೀಚ್ ಹಸ್ ದ ಆರ್ಟ್ ಆಫ್ ಸಿಂಗಿಂಗ್. ಕಲೆಗಳ ಬಗ್ಗೆನೂ ನಮಗೆ ತಿಳಿಸ್ತಾರೆ. ಸಿಂಗಿಂಗ್ ಅಂತ ಹೇಳಿದ್ರೆ ಸಂಗೀತವನ್ನು ಹೇಳ್ಕೊಡ್ತಾರೆ. ಆ್ಯಂಡ್ ಡ್ಯಾನ್ಸಿಂಗ್, ನೃತ್ಯ, ಆ್ಯಂಡ್ ಪೇಂಟಿಂಗ್, ಡ್ರಾಯಿಂಗ್, ಚಿತ್ರಕಲೆಯನ್ನು ಹೇಳ್ಕೊಡೋದು. ಸೊ ದೇ ಟೀಚ್ ಹಸ್ ದ ರೈಟ್ ವೇ ಟು ಪ್ಲೇ ಗೇಮ್ಸ್. ರೈಟ್ ವೇ, ಸರಿಯಾದ ಕ್ರಮದಲ್ಲಿ ನಾವು ಆಟ ಆಡೋದನ್ನು ಸಹ ಹೇಳ್ಕೊಡ್ತಾರೆ. ಓಕೆ, ಎಸ್, ಪ್ಲೇ ಗೇಮ್ಸ್ ಅಂತ ಹೇಳಿದ್ರೆ ಕ್ರೀಡೆಗಳು. ವಿ ಲರ್ನ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಗುಡ್ ಮ್ಯಾನರ್ಸ್ ಫ್ರಮ್ ದೆಮ್. ಗುಡ್ ಹ್ಯಾಬಿಟ್ಸ್, ಸೊ ಉತ್ತಮವಾಗಿರುವಂಥ ಚಟುವಟಿಕೆಗಳಾಗಿರ್ಬೋದು, ಮತ್ತು ಗುಡ್ ಮ್ಯಾನರ್ಸ್, ನಡತೆ, ಸೊ ಬಿಹೇವಿಯರ್, ಗುಡ್ ಮ್ಯಾನರ್ಸ್ ಫ್ರಮ್ ದೆಮ್. ಅವರ್ ಟೀಚರ್ಸ್ ಆಲ್ಸೋ ಟೀಚ್ ಹಸ್ ಟು ಬಿ ಪಂಕ್ಚುಯಲ್. ಪಂಕ್ಚುಯಲ್ ಮೀನ್ಸ್ ಪ್ರಾಮಾಣಿಕತೆ. ಓಕೆ, ಪಂಕ್ಚುಯಲ್ ಮೀನ್ಸ್ ಪ್ರಾಮಾಣಿಕತೆ. ಟು ಟೇಕ್ ಕೇರ್ ಆಫ್ ಅವರ್ ಸ್ಕೂಲ್. ಟೇಕ್ ಕೇರ್, ಕೇರ್ ಅಂತ ಹೇಳಿದ್ರೆ ನೋಡ್ಕೊಳ್ಳೋವಂಥದ್ದು. ಟೇಕ್ ಕೇರ್ ಆಫ್ ಅವರ್ ಸ್ಕೂಲ್, ಹೋಮ್ ಆ್ಯಂಡ್ ಎ ನೈಬರ್ಹುಡ್. ಹೋಮ್ ಅಂದರೆ ಮನೆ, ನೈಬರ್ಹುಡ್ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ನೈಬರ್ಸ್. ಓಕೆ, ವಿ ಶುಡ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಅವರ್ ಟೀಚರ್ಸ್. ಲವ್ ಮೀನ್ಸ್ ಪ್ರೀತಿ ವಿಶ್ವಾಸವನ್ನು ತೋರಿಸುವಂಥದ್ದು. ರೆಸ್ಪೆಕ್ಟ್ ಅಂದರೆ ಗೌರವವನ್ನು ಕೊಡುವಂಥದ್ದು. ರೆಸ್ಪೆಕ್ಟ್ ಅಂದರೆ ಗೌರವ. ಓಕೆ, ಸೊ ಎಸ್. ಆ್ಯಂಡ್ ನೆಕ್ಸ್ಟ್ ಒನ್, ದ ಡಾಕ್ಟರ್. A doctor is a person who works in a hospital or a clinic. ಸೊ ಹಾಸ್ಪಿಟಲ್ ಅಂದರೆ ಆಸ್ಪತ್ರೆ, ಕ್ಲಿನಿಕ್ ಅಂತ ಹೇಳಿದ್ರು ಆಸ್ಪತ್ರೆ. ಸೊ ಎಲ್ಲಿ ವರ್ಕ್ ಮಾಡ್ತಾರೆ ಡಾಕ್ಟರು? ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾರೆ. ಸೊ ಇ ಆರ್ ಶಿ. ಸೊ ಇ ಆರ್ ಶಿ ಅಂತ ಯಾಕೆ ಕೊಡ್ತಾರೆ? ಸೊ ಡಾಕ್ಟರ್ಸಲ್ಲಿ ನಾವು ಮೇಲ್ನೂ ನೋಡ್ತೀವಿ, ಫಿಮೇಲನ್ನು ನೋಡ್ತೀವಿ. ಸೊ ಮೇಲ್ ಡಾಕ್ಟರು ಇದ್ದಾರೆ, ಫಿಮೇಲ್ ಡಾಕ್ಟರು ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಇ ಆರ್ ಶಿ ಎಕ್ಸಾಮಿನ್ಸ್, ಪರೀಕ್ಷೆ ಮಾಡುವಂಥದ್ದು. ಸೊ ದ ಪೀಪಲ್ ಹೂ ಆರ್ ಹಿಲ್ ಅಂತ ಹೇಳಿದ್ರೆ ಅನಾರೋಗ್ಯ. ಓಕೆ, ಸೊ ಸೀಕ್ ಅಂತ ಹೇಳಿದ್ರು ಅನಾರೋಗ್ಯ. ಆ್ಯಂಡ್ ಗಿವ್ಸ್ ದಮ್ ಮೆಡಿಸನ್ಸ್. ಸೊ ಗಿವ್ಸ್ ದಮ್, ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಪರೀಕ್ಷೆ ಮಾಡಿ ಅನಾರೋಗ್ಯ ಇದ್ದರೆ ಅವ್ರು ನಮಗೇನು ಕೊಡ್ತಾರೆ? ಮೆಡಿಸನ್ಸ್, ಔಷಧಿಗಳನ್ನು ಕೊಡ್ತಾರೆ. ಮೆಡಿಸನ್ಸ್ ಅಂದರೆ ಏನಿಲ್ಲಿ? ಔಷಧಿ. ಓಕೆ, ಎಸ್. ನೆಕ್ಸ್ಟ್ ಪೇಜ್ ನಂಬರ್ 105, ದ ವರ್ಕ್ ಆಫ್ ದ ಡಾಕ್ಟರ್. ಸೊ ವರ್ಕ್ ಅಂತ ಹೇಳಿದ್ರೆ ಕೆಲಸ. ಡಾಕ್ಟರ್ನ ಕೆಲಸ ಏನು? ಟು ಕೀಪ್ ಹಸ್ ಹೆಲ್ದಿ. ಸೊ ಹೆಲ್ದಿ ಅಂದರೆ ಆರೋಗ್ಯವಾಗಿರುವಂಥದ್ದು. ಓಕೆ, ಆ್ಯಂಡ್ ಫಿಟ್, ಸೊ ಸ್ಟ್ರಾಂಗ್ ಆಗಿರುವಂಥದ್ದನ್ನು ನಮಗೆ ಅವರು ಅಡ್ವೈಸ್ ಮಾಡ್ತಾರೆ. ಹಿ ಲುಕ್ಸ್ ಆಫ್ಟರ್ ದ ಸೀಕ್ ಆ್ಯಂಡ್ ಟ್ರೀಟ್ಸ್ ದ ಇಂಜ್ಯೂರ್ಡ್. ಸೊ ಅನಾರೋಗ್ಯ ಆದಾಗ ಅವ್ರು ನಮ್ಮನ್ನು ನೋಡ್ತಾರೆ. ಆ್ಯಂಡ್ ಆಲ್ಸೋ ದ ಇಂಜ್ಯೂರ್ಡ್, ಗಾಯಗಳಾದಾಗ ಅವ್ರು ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಫಸ್ಟ್ ಏಡ್ ಮಾಡ್ತಾರೆ ಅಲ್ವಾ. ಎಸ್. ದ ಡಾಕ್ಟರ್ ಟೆಲ್ ಹಸ್ ಟು ಈಟ್ ಸಿಂಪಲ್. ಸಿಂಪಲ್ ಅಂದರೆ ಸರಳವಾಗಿರುವಂಥ ಊಟ, ಡಯಟ್ ಫುಡ್. ಓಕೆ, ಸೊ ಡಾಕ್ಟರ್ ಏನನ್ನು ಹೇಳ್ತಾರೆ ಒಂದು ಪೇಷಂಟ್ಗಳಿಗಾಗಿರ್ಬೋದು ಅಥವಾ ಪೀಪಲ್ಗೆ ಏನು ಹೇಳ್ತಾರೆ ಅವರ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಈಟ್ ಸಿಂಪಲ್ ಫುಡ್. ಸಿಂಪಲ್ ಅಂದರೆ ಸರಳವಾಗಿರುವಂಥ ಆಹಾರ. ಸೊ ಆ್ಯಂಡ್ ಕ್ಲೀನ್, ಸ್ವಚ್ಛವಾಗಿರುವಂಥದ್ದು, ಮತ್ತು ನ್ಯೂಟ್ರಿಷಿಯನ್ಸ್.
ಸೊ ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರಲ್ವಾ. ಸೊ ವಿ ಶುಡ್ ಆಲ್ವೇಸ್ ಅಂದರೆ ಯಾವಾಗಲೂ ಫಾಲೋ ಅಂತ ಹೇಳಿದ್ರೆ ಅನುಸರಿಸು. ಸೊ ಅನುಸರಿಸೋದು, ಅವ್ರು ಹೇಳಿದ್ದನ್ನು ನಾವು ಆ ಒಂದು ಅನುಸರಿಸುವಂಥದ್ದು, ಪಾಲನೆ ಮಾಡುವಂಥದ್ದು. ಓಕೆ, ಎಸ್, ಫಾಲೋ ಹೀಸ್ ಆರ್ ಹರ್. ಓಕೆ, ಆ್ಯಂಡ್ ಅಡ್ವೈಸ್ ಟು ಗೆಟ್ ವೆಲ್. ಅಡ್ವೈಸ್ ಅಂದರೆ ಇಲ್ಲಿ ಸಲಹೆ. ಓಕೆ, ಅಡ್ವೈಸ್ ಮೀನ್ಸ್ ಸಲಹೆ. ಸೊ ವಿ ಗೆಟ್ ವೆಲ್ ಕ್ವಿಕ್ಲಿ. ವೆಲ್ ಅಂತ ಹೇಳಿದ್ರೆ ಬೇಗ ಆರಾಮಾಗುವಂಥದ್ದು. ಓಕೆ, ಸೊ ವೆಲ್ ಕ್ವಿಕ್ಲಿ ಅಂದರೆ ಬೇಗ. ವೆಲ್ ಅಂತ ಹೇಳಿದ್ರೆ ಆರೋಗ್ಯವಂತರಾಗೋದು. ಓಕೆ, ಅವರ ಅಡ್ವೈಸನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಬೇಗ ಆ ಒಂದು ಅನಾರೋಗ್ಯದಿಂದ ನಾವು ಮುಕ್ತರಾಗ್ಬೋದು. ಓಕೆ, ಸೊ ಡಾಕ್ಟರ್ಸ್ ಕಾಪಾಡೋದು. ಪ್ರೊಟೆಕ್ಟ್ಸ್ ಅಂದರೆ ಕಾಪಾಡೋದು. ಹಸ್ ಫ್ರಮ್ ಸೀರಿಯಸ್ ಡಿಸೀಸಸ್. ತುಂಬ ಸೀರಿಯಸ್ ಡಿಸೀಸಸ್ಸು. ಸೊ ಸೀರಿಯಸ್ ಅಂತ ಹೇಳಿದ್ರೆ ತುಂಬ ಡೇಂಜರಸ್. ಸೊ ಆ ಒಂದು ಡಿಸೀಸಸ್ಸು, ಕಾಯಿಲೆಗಳು ಬಂದರೆ ತುಂಬಾ ಭಯ ಆಗುತ್ತೆ ನಮಗೆ ಅಲ್ವಾ. ಸೊ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಈ ಡಿಸೀಸಸ್ ಬಂದರೆ ತುಂಬಾ ಡೇಂಜರಸ್. ಓಕೆ, ಎಸ್. ಸೊ ಆ ಥರದ್ದು ಒಂದು ಡಿಸೀಸಸ್ಗಳಿಗೆ ಇವರು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಅದು ಯಾವ್ಯಾವ ಡಿಸೀಸಸ್ಸು ಹಾಗಾದರೆ? ಕಾಲರಾ ಆ್ಯಂಡ್ ಪೋಲಿಯೋ ಆ್ಯಂಡ್ ಟೈಫಾಯ್ಡ್, ಚಿಕನ್ ಪಾಕ್ಸ್ ಆ್ಯಂಡ್ ಜಾಂಡೀಸ್. ಓಕೆ, ಸೊ ದೀಸ್ ಆರ್ ದ ಮೇನ್ ಸೀರಿಯಸ್ ಡಿಸೀಸಸ್. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ? ಸೊ ವ್ಯಾಕ್ಸಿನ್, ಗಿವಿಂಗ್ ವ್ಯಾಕ್ಸಿನ್ ಅಂದರೆ ಲಸಿಕೆ. ಸೊ ಇದು ಬಂದಾದಮೇಲೆ ನಾವು ಕೊಡಿಸೋವಂತಹ ವ್ಯಾಕ್ಸಿನ್ ಅಲ್ಲ. ಸೊ ಬರದೆ ಅದನ್ನು ತಡೆಯೋದಕ್ಕೆ ನಾವು ವ್ಯಾಕ್ಸಿನನ್ನು ತೊಗೊತೀವಿ. ಸೊ ಫಾರ್ ಎಕ್ಸಾಂಪಲ್, ನೀವು ಚಿಕ್ಕ ಮಕ್ಕಳಿದ್ದೀರಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸಿಗೆ ಕೇಳಿದ್ರೆ ನಿಮಗೆ ಯಾವಾಗ ವ್ಯಾಕ್ಸಿನೇಷನ್ ಮಾಡಿಸಿದ್ದಾರೆ ಅಂದರೆ ಅವರು ಹೇಳ್ತಾರೆ. ಸೊ ಬೈ ಬರ್ತಲ್ಲಿ ಸೊ ಇಟ್ ಮೀನ್ಸ್ 1.5 month ಆ್ಯಂಡ್ 5 months ಆ್ಯಂಡ್ 11 months ವ್ಯಾಕ್ಸಿನೇಷನ್ಸ್ ಇರುತ್ತೆ. ಸೊ ಆ ರಿಲೇಟೆಡ್ ವ್ಯಾಕ್ಸಿನೇಷನ್ಸ್ ಯಾವುದಕ್ಕೆ ಕೊಡ್ತಾರೆ ಅಂದರೆ ಈ ಥರ ಡಿಸೀಸಸ್ಸು ನಮಗೆ ಅಟ್ಯಾಕ್ ಆಗಬಾರ್ದು ಅಂತೇಳಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಎವ್ರಿ ಸಿಟಿ ಹ್ಯಾಸ್ ಸಮ್ ಹಾಸ್ಪಿಟಲ್ಸ್. ಆಸ್ಪತ್ರೆಗಳು ಎಲ್ಲ ಸಿಟಿಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಮೆನಿ ಡಾಕ್ಟರ್ಸ್, ಅದರಲ್ಲಿ ಮೆನಿ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ವರ್ಕ್ ಇನ್ ಅ ಹಾಸ್ಪಿಟಲ್. So when a person is very ill, he has to stay in hospital till the becomes well. till ಅಂದರೆ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಅವರು ಆರಾಮಾಗಿ ಒಂದು ಆರೋಗ್ಯವನ್ನು ಅವರು ಚೇತರಿಸ್ಕೊಳ್ಳೋವರೆಗೂ ಆ ಡಾಕ್ಟರು ಅಥವಾ ನರ್ಸು ಏನು ಮಾಡ್ತಾರೆ, ಅವ್ರಿಗೆ ಟ್ರೀಟ್ಮೆಂಟನ್ನು ಜೊತೆಯಲ್ಲಿದ್ದು ಕೊಡ್ತಾರೆ. ಓಕೆ, ಎಸ್. ಸಮ್ ಆಫ್ ಅವರ್ ವಿಲೇಜಸ್, ಕೆಲವೊಂದು ವಿಲೇಜಸ್ಗಳಲ್ಲಿ ಅವರ್ ಪ್ರೈಮರಿ ಹೆಲ್ತ್ ಸೆಂಟರ್, PHC ಅಂತೇಳಿ ನಾವು ಕರಿತೀವಿ. ಶಾರ್ಟ್ ಫಾರ್ಮಲ್ಲಿ ನಾವೇನಂತ ಕರಿತೀವಿ? PHC, ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಓಕೆ, ಆ್ಯಂಡ್ ಡಿಸ್ಪೆನ್ಸರೀಸ್, ಔಷಧಾಲಯಗಳು. ಸೊ ಎಲ್ಲಿ ಔಷಧಿಗಳನ್ನು ತಯಾರಿಸ್ತಾರೆ ಮತ್ತು ಅದನ್ನು ಪ್ರೊವೈಡ್ ಮಾಡ್ತಾರೆ, ಆ ಜಾಗವನ್ನು ನಾವಿಲ್ಲಿ ಡಿಸ್ಪೆನ್ಸರೀಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಟು ಟ್ರೀಟ್ ದ ಸಿಕ್. ಓಕೆ, ಸೊ ಆ ವಿಲೇಜ್ಗಳಲ್ಲಿ ಸೊ ಹಾಸ್ಪಿಟಲ್ಸನ್ನು ನಾವು ನೋಡೋದಾದರೆ ಯಾವ ಹಾಸ್ಪಿಟಲನ್ನು ನೋಡ್ತೀವಿ? ಪ್ರೈಮರಿ ಹೆಲ್ತ್ ಸೆಂಟರ್ನ ನೋಡ್ತೀವಿ. ಅದ್ರ ಜೊತೆಗೆ ಅಲ್ಲಿ ಮೆಡಿಸಿನ್ಸ್ ಸಿಗೋದನ್ನು ನಾವು ನೋಡ್ತೀವಿ. ಕಾಮನ್ ಆಗಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸೊ ಡಿಸ್ಪೆನ್ಸರೀಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಮೇನ್ ಕೌಂಟರಲ್ಲಿ ನಾವು ನೋಡ್ಬೋದು ಡಿಸ್ಪೆನ್ಸರೀಸ್ಗಳನ್ನು. ಅಲ್ಲಿ ಒಂದು ಔಷಧಿಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಓಕೆ, ಸೊ ಎಸ್. ಆ್ಯಂಡ್ ಸಮ್ಟೈಮ್ಸ್ ಅ ವ್ಯಾನ್ ವಿತ್ ಅ ಡಾಕ್ಟರ್ ಆ್ಯಂಡ್ ಅ ನರ್ಸ್ ಗೋಸ್ ಫ್ರಮ್ ಒನ್ ವಿಲೇಜ್ ಟು ಅನದರ್ ಫಾರ್ ಎ ಟ್ರೀಟಿಂಗ್, ಚಿಕಿತ್ಸೆಯನ್ನು ನೀಡೋದಕ್ಕೆ. ಸೊ ದ ಸಿಕ್, ಅನಾರೋಗ್ಯದಲ್ಲಿರುವಂಥವ್ರಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ವ್ಯಾನ್ ಮೂಲಕ ಹೋಗ್ತಾರೆ ಡಾಕ್ಟರ್ ಮತ್ತು ನರ್ಸ್ಗಳು. ಸೊ ಆ ವ್ಯಾನನ್ನು ನಾವೇನಂತ ಕರಿತೀವಿ ಇಲ್ಲಿ? ಮೊಬೈಲ್ ಡಿಸ್ಪೆನ್ಸರಿ. ಸೊ ಮೊಬೈಲ್ ಅಂತ ಹೇಳಿದ್ರೆ ಮೂವಿಂಗ್. ಓಕೆ, ಮೂವಿಂಗ್ ವೆಹಿಕಲ್. ಓಕೆ, ಮೊಬೈಲ್ ಡಿಸ್ಪೆನ್ಸರೀಸ್. ಸೊ ವಿತ್ ಮೆಡಿಸನ್ ಜೊತೆಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ಸ್ ಮತ್ತು ನರ್ಸು ವ್ಯಾನಲ್ಲಿ ಹೋಗ್ತಾರೆ. ಆ ವ್ಯಾನಿಗೆ ನಾವೇನಂತ ಕರಿತಾ ಇದ್ದೀವಿ ಇಲ್ಲಿ? ಮೊಬೈಲ್ ಡಿಸ್ಪೆನ್ಸರೀಸ್. ಓಕೆ, ಎಸ್. ಆ್ಯಂಡ್ ಸಮ್ಟೈಮ್ಸ್ ಮೆಡಿಕಲ್ ಕ್ಯಾಂಪ್ಸ್ ಅಂದರೆ ಚಿಕಿತ್ಸೆಗಳನ್ನು ಲಾರ್ಜ್ ಸ್ಕೇಲಲ್ಲಿ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಸೊ ಡಾಕ್ಟರ್ಸ್ ಆ್ಯಂಡ್ ನರ್ಸ್ ಏನು ಮಾಡ್ತಾರೆ? ಕ್ಯಾಂಪ್ಗಳನ್ನು ಹಾಕ್ತಾರೆ. ಓಕೆ, ಎಸ್. ಆ್ಯಂಡ್ ಆರ್ಗನೈಸ್ಡ್, ಅರೇಂಜ್, ತಯಾರು ಮಾಡೋವಂಥದ್ದು. ಲೈಕ್ ಆರ್ಗನೈಸ್ಡ್, arranged. Okay, so in villages, like a doctor is an important person and we should love and respect him and her. ಸೊ ಅದಕ್ಕೆ ನಾವೇನು ಮಾಡಬೇಕು? ಡಾಕ್ಟರನ್ನು ರೆಸ್ಪೆಕ್ಟ್ಫುಲ್ಲಾಗಿ ನೋಡಬೇಕು ಮತ್ತು ಅವರನ್ನು
ಲೈಕ್ ಅವರು ಹೇಳಿದ್ದನ್ನು ಅಡ್ವೈಸನ್ನು ನಾವು ಫಾಲೋ ಮಾಡಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ನೆಕ್ಸ್ಟ್ ಪೇಜ್ ನಂಬರ್ 106, the policeman. Okay, a policeman works in a police station. He helps to maintain ಅಂತ ಹೇಳಿದ್ರೆ ಏನು? ಸೊ ಅಲ್ಲಿ ಒಂದು ಇನ್ ಟೈಮಲ್ಲಿ ಅಥವಾ ಅಲ್ಲಿ ಇರೋವಂಥ ಒಂದು ಕಾನೂನನ್ನು ಪಾಲನೆಯನ್ನು ಮಾಡುವಂಥದ್ದು ಮೇಂಟೈನ್. ಓಕೆ, ಸೊ ಮೇಂಟೈನ್ ಲಾ ಆ್ಯಂಡ್ ಆರ್ಡರ್, ಅನುಸರಿಸುವುದು ಅಲ್ವಾ? ಸೊ ಯಾವುದನ್ನು ಅನುಸರಿಸ್ತಾರೆ? ಮೇಂಟೈನನ್ನು ಮಾಡ್ತಾರೆ. ಸೊ ಹಿ ಹೆಲ್ಪ್ಸ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಓಕೆ, ಇನ್ ದ ಏರಿಯಾ. ದ ಪ್ರೊಟೆಕ್ಟ್ಸ್ ಅವರ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಅಂದರೆ ಜನಸಾಮಾನ್ಯರ ಜೀವ ಮತ್ತು ಆಸ್ತಿಯನ್ನು ಕಾಪಾಡುವಂಥ ಹೊಣೆಗಾರಿಕೆ ಯಾರಲ್ಲಿದೆ ಇಲ್ಲಿ ಅಂತ ಹೇಳಿದ್ರೆ ಪೊಲೀಸ್ಮನ್. ದೆರ್ ಆರ್ ಸಮ್ ಪೊಲೀಸ್ ಸ್ಟೇಷನ್ಸ್ ಇನ್ ಅ ಬಿಗ್ ಸಿಟಿ, ದೊಡ್ಡ ನಗರಗಳು. The policeman keeps a watch on those who do not follow the law. ಲಾ ಅಂತ ಹೇಳಿದ್ರೆ ಕಾನೂನು. ಯಾರು ಕಾನೂನನ್ನು ಪಾಲನೆ ಮಾಡೋದಿಲ್ಲ ಅಂಥವರ ಒಂದು ಕಡೆಗೆ ಗಮನ ಜಾಸ್ತಿ ಇರುತ್ತೆ ಪೊಲೀಸ್ಗಳಿಗೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿದ್ದೀವಿ ನಾವು, ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ರೂಲ್ಸನ್ನು ಫಾಲೋ ಮಾಡ್ದೇ ಹೋದರೆ ಅವರನ್ನು ಒಂದು ಅರೆಸ್ಟ್ ಮಾಡುವಂಥದ್ದು ಅಥವಾ ಅವರಿಗೆ ಫೈನನ್ನು ಹಾಕುವಂಥದ್ದನ್ನು ನಾವು ನೋಡಿದ್ದೀವಿ. ಅದರ ಜೊತೆಗೆ ಏನು, ಕೆಲವೊಂದು ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಹೆಲ್ಮೆಟನ್ನು ಹಾಕಬೇಕು. ಸೊ ಈ ರೀತಿ ಇರೋವಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಯಾರು ಫಾಲೋ ಮಾಡಲ್ಲ ಅವರ ಒಂದು ವಾಚ್ ಅಂದರೆ ನೋಡುವಂಥದ್ದು, ಅವರ ಒಂದು ಉದ್ದೇಶಗಳನ್ನು ತಡೆ ಹಿಡಿಯುವಂಥ ಒಂದು ಕೆಲಸವನ್ನು ಯಾರು ಮಾಡ್ತಾರೆ? ಪೊಲೀಸ್ ಮ್ಯಾನ್. ದೇ ಅರೆಸ್ಟ್ ಆ್ಯಂಡ್ ದ ಥೀವ್ಸ್ ಆ್ಯಂಡ್ ದ ಕ್ರಿಮಿನಲ್ಸ್. ಅರೆಸ್ಟ್ ಅಂದರೆ ಬಂಧಿಸೋದು, ಅರೆಸ್ಟ್ ಬಂಧಿಸು. ಓಕೆ, ಥೀವ್ಸ್ ಕಳ್ಳರು ಮತ್ತು ಕ್ರಿಮಿನಲ್ಸು ಕೊಲೆ ದರೋಡೆ ಮಾಡುವಂತಹ ಬ್ಯಾಡ್ ಪೀಪಲನ್ನು ಅರೆಸ್ಟ್ ಮಾಡುವಂಥದ್ದು. ಸೊ ಇಫ್ ವಿ ಫೇಸ್ ಎನಿ ಪ್ರಾಬ್ಲಮ್, ಸೊ ಪ್ರಾಬ್ಲಮ್ ಅಂದರೆ ತೊಂದರೆಗಳು, ವಿ ಶುಡ್ ಗೋ ಟು ಅ ಪೊಲೀಸ್ ಮ್ಯಾನ್ ಫಾರ್ ಹೆಲ್ಪ್. ಸೊ ನಮಗೇನಾದ್ರು ತೊಂದರೆ ಆಯಿತು ಅಂತ ಹೇಳಿದ್ರೆ ನಾವು ಯಾರ ಹತ್ರ ಹೋಗಬೇಕು? ಫಸ್ಟು ಪೊಲೀಸ್ ಮ್ಯಾನ್. ಓಕೆ, ಸೊ ಡ್ಯೂರಿಂಗ್, ಯಾವಾಗ? ಫೇರ್ಸ್, ಜಾತ್ರೆಗಳು ಮತ್ತು ಹಬ್ಬಗಳು, ಫೆಸ್ಟಿವಲ್ಸ್. ಸೊ ಪೊಲೀಸ್ ಮ್ಯಾನ್ ಕಂಟ್ರೋಲ್ ದ ಕ್ರೌಡ್, ಜನಸಂದಣಿಯನ್ನು ಕಂಟ್ರೋಲ್ ಮಾಡುವಂಥದ್ದು. ಕ್ರೌಡ್ ಅಂತ ಹೇಳಿದ್ರೆ ಲೈಕ್ ಅ ಲಾರ್ಜ್ ನಂಬರ್ ಆಫ್ ಎ ಪೀಪಲ್ ಗ್ಯಾದರ್ಡ್ ಟುಗೆದರ್, ಒಂದೇ ಜಾಗದಲ್ಲಿ ತುಂಬ ಜನಗಳು ಇರುವಂಥದ್ದು. ಇಟ್ ಮೀನ್ಸ್ ಜನಸಮೂಹ. ಸೊ ಇದನ್ನು ಮೇಂಟೈನ್ ಮಾಡೋದು, ಇದನ್ನು ಸ್ಮೂತಾಗಿ ಹ್ಯಾಂಡ್ಲ್ ಮಾಡೋದು ಯಾರು ಬೇಕು? ಪೊಲೀಸ್ ಮ್ಯಾನ್. ಆ್ಯಂಡ್ ದೇ ಆಲ್ಸೋ ಎನ್ಶ್ಯೂರ್, ಇನ್ನೊಂದು ವರ್ಕ್ ಅವರಿಗೆ ಎನ್ಶ್ಯೂರ್ ಆಗ್ತದೆ, ದ ಸ್ಮೂತ್ ಮೂಮೆಂಟ್ ಆಫ್ ಎ ವೆಹಿಕಲ್ಸ್ ಆ್ಯಂಡ್ ಎ ಪೀಪಲ್. ಸೊ ಜನಗಳು ಮತ್ತು ವೆಹಿಕಲ್ಸ್, ಕ್ರೌಡನ್ನು ಕಡಿಮೆ ಮಾಡುವಂಥದ್ದು ಯಾರ ಡ್ಯೂಟಿ ಆಗಿರುತ್ತೆ? ಪೊಲೀಸ್ ಮ್ಯಾನ್. ಫ್ಯಾಕ್ಟಿಯಾಯ್ಡ್ ಕೊಟ್ಟಿದ್ದಾರೆ. ಸೊ ವಿ ಜಸ್ಟ್ ನೀಡ್ ಟು ಡಯಲ್ 100 ಟು ಕಾಲ್ ದ ಪೊಲೀಸ್. ಸೊ ನಾವು ನಮಗೇನಾದರೂ ಪ್ರಾಬ್ಲಮ್ಸ್ ಆದಾಗ ನಾವು ಯಾವುದಕ್ಕೆ ಡಯಲ್ ಮಾಡಬೇಕು? ಸೊ ಇದು ಫ್ರೀ ಕಾಲ್. ಓಕೆ, ಸೊ ಯಾವ ಒಂದು ಲ್ಯಾಂಡ್ಲೈನಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು, ನಾವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಓಕೆ, ಸೊ 100 ಪೊಲೀಸ್ ಸ್ಟೇಷನ್ ನಂಬರ್ ಏನಾಗಿದ್ರೆ 100. ಓಕೆ, ಎಸ್. ಆ್ಯಂಡ್ ದೇರ್ ಮೆನಿ ನಾಟ್ ಬಿ ಪೊಲೀಸ್ ಸ್ಟೇಷನ್ ಇನ್ ಎ ವಿಲೇಜ್. ಮೆನಿ ನಾಟ್ ಬಿ, ಕೆಲವೊಂದು ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ ಇರೋದಿಲ್ಲ. ಆದರೆ ಏನು ಮಾಡ್ತಾರೆ? ಬಟ್ ಪೊಲೀಸ್ ಮೆನ್ ವಿಸಿಟ್ ದ ವಿಲೇಜ್ ಇನ್ ಮೊಬೈಲ್ ಪೊಲೀಸ್ ವ್ಯಾನ್. ಸೊ ಮೊಬೈಲ್ ಪೊಲೀಸ್ ವ್ಯಾನ್ ಗೊತ್ತಲ್ಲ, ನಮ್ಮ ಒಂದು ಸಿಟಿಗಳಲ್ಲಿ ಪೊಲೀಸ್ ವ್ಯಾನು, ಜೀಪ್ ಆಗಿರ್ಬೋದು, ವ್ಯಾನ್ ಆಗಿರ್ಬೋದು ಹೋಗ್ತಾ ಇರುತ್ತೆ. ಸೊ ಹೊಯ್ಸಳ ಅಂತೇಳಿ ನಾವು ಕರಿಬೋದು. ಸೊ ಒಂದೊಂದು ನಗರಗಳಲ್ಲಿ ಒಂದೊಂದು ಹೆಸರುಗಳನ್ನು ಕೊಟ್ಟಿರ್ತಾರೆ. ಈ ಒಂದು ವ್ಯಾನ್ಸ್ಗಳಿಗೆ ಏನಂತ ಹೇಳ್ತೀವಿ ನಾವು? ಮೊಬೈಲ್ ಪೊಲೀಸ್ ವ್ಯಾನ್. ಸೊ ಮೊಬೈಲ್ ಅಂದರೆ ಆಲ್ರೆಡಿ ನಮಗೆ ಗೊತ್ತು, ಮೂವಿಂಗ್ ವೆಹಿಕಲ್ ಅಂತ. ಮೊಬೈಲ್ ಅಂದರೆ ಮೂವಿಂಗ್. ಸೊ ದೆರ್ ಆರ್ ಎ ಸ್ಪೆಷಲ್ ಪೊಲೀಸ್ ಮ್ಯಾನ್ ಟು ಎ ಕಂಟ್ರೋಲ್, ತಡೆಯೋದಕ್ಕೆ ಸ್ಪೆಷಲ್ ಪೊಲೀಸ್ ಇದೆ. ಏನನ್ನು ತಡೆಯೋದಕ್ಕೆ? ಟ್ರಾಫಿಕ್. ಓಕೆ, ಜನಸಂದಣಿ ಆಗಿರ್ಬೋದು ಅಥವಾ ವೆಹಿಕಲ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಒಬ್ಬ ಸ್ಪೆಷಲ್ ಪೊಲೀಸ್ ಮ್ಯಾನ್ ಇದ್ದಾರೆ. ಅದನ್ನು ನಾವು ಏನಂತ ಕರಿತಾ ಇದ್ದೀವಿ? ಟ್ರಾಫಿಕ್ ಪೊಲೀಸ್. ಸೊ ಆನ್ ದ ರೋಡಲ್ಲಿ, ಓಕೆ, ರೋಡಲ್ಲಿ ವೆಹಿಕಲ್ಸ್ಗಳನ್ನು ಮೇಂಟೈನ್ ಮಾಡುವಂಥದ್ದು, ತುಂಬ ಕ್ರೌಡ್ ಆಗದೆ ರೀತಿಯಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಮೇಂಟೈನ್ ಮಾಡೋದು. ಸೊ ಇದೆಲ್ಲ ಯಾರ ಒಂದು ಡ್ಯೂಟಿ ಇದೆ? ಅವರಿಗೆ ನಾವೇನಂತ ಕರಿತೀವಿ? ಟ್ರಾಫಿಕ್ ಪೊಲೀಸ್. ಓಕೆ, ಸೊ ವೈಟ್ ಆ್ಯಂಡ್ ಲೈಕ್ ವೈಟ್ ಶರ್ಟನ್ನು ಹಾಕಿರ್ತಾರೆ ಟ್ರಾಫಿಕ್ ಪೊಲೀಸನ್ನು ನೀವು ನೋಡಿದ್ದೀರ. ಓಕೆ, ಸೊ ಆ್ಯಂಡ್ ದೆರ್ ಆರ್ ಎ ಸ್ಪೆಷಲ್ ಪೊಲೀಸ್ ಮ್ಯಾನ್ ಟು ಕಂಟ್ರೋಲ್ ಅಂತ ಹೇಳಿದ್ರೆ ತಡೆಯೋದು,
ಕಂಟ್ರೋಲ್. ಓಕೆ, ದ ಟ್ರಾಫಿಕ್ ಆನ್ ಬ್ಯುಸಿ ರೋಡ್ಸ್, ತುಂಬ ಕ್ರೌಡ್ ಇರೋವಂಥ ರೋಡ್ಸ್ಗಳಲ್ಲಿ, ಬ್ಯುಸಿ ರೋಡ್ಸ್. ಓಕೆ, ಸೊ ಯಾವಾಗಲೂ ವೆಹಿಕಲ್ಸಲ್ಲಿ ಮೂವ್ ಆಗ್ತಾನೆ ಇರ್ತವೆ. ಫಾರ್ ಎಕ್ಸಾಂಪಲ್ ಲೈಕ್ ಸರ್ಕಲ್ಸ್. ಓಕೆ, ಸರ್ಕಲ್ಸ್ಗಳಲ್ಲಿ, ಸೊ ಮೇನ್ ಸಿಟಿ ಮೇನ್ ರೋಡ್ಗಳಲ್ಲಿ ನಾವು ಈ ಒಂದು ಕ್ರೌಡನ್ನು ನೋಡ್ಬೋದು. ದೇ ಆರ್ ಕಾಲ್ಡ್ ದ ಟ್ರಾಫಿಕ್ ಪೊಲೀಸ್ ಮ್ಯಾನ್. ದ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಹೆಲ್ಪ್ ದ ಟ್ರಾಫಿಕ್ ಟು ಮೂವ್ ಸ್ಮೂತ್ಲಿ. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ? ವೆಹಿಕಲ್ಸ್ಗಳು ನಿಧಾನಕ್ಕೆ ಹೋಗೋದಕ್ಕೆ ಅದು ಹೆಲ್ಪನ್ನು ಮಾಡ್ತಾರೆ. ಓಕೆ, ಎಸ್. ದ ಪೋಸ್ಟ್ ಮ್ಯಾನ್, ನೆಕ್ಸ್ಟ್ ಒನ್ ಪರ್ಸನ್ ಯಾರು? ಪೋಸ್ಟ್ ಮ್ಯಾನ್. ಸೊ ವಿ ಸೆಂಡ್ ಆ್ಯಂಡ್ ರಿಸೀವ್ ಮೆಸೇಜಸ್ ಥ್ರೂ ದ ಪೋಸ್ಟ್ ಆಫೀಸ್. ವಿ ಸೆಂಡ್ ಕಳಿಸೋದು, ಆ್ಯಂಡ್ ರಿಸೀವ್ ತಗೊಳ್ಳೋ ಅಂಥದ್ದು. ಸೊ ಸೆಂಡ್ ಆ್ಯಂಡ್ ರಿಸೀವ್ ಮೆಸೇಜಸ್, ಸೊ ಮಾಹಿತಿಗಳನ್ನು, ಸಂದೇಶಗಳನ್ನು, ಮೆಸೇಜಸ್ ಮೀನ್ಸ್ ಸಂದೇಶಗಳನ್ನು ಕಳಿಸೋದು ಮತ್ತು ಸಂದೇಶಗಳನ್ನು ತಗೊಳ್ಳೋದು. ಸೊ ಯಾವುದ್ರ ಮೂಲಕ ಮಾಡ್ತೀವಿ ನಾವು? ಥ್ರೂ ಪೋಸ್ಟ್ ಆಫೀಸ್, ಅಂಚೆ ಇಲಾಖೆ. ಲೆಟರ್ಸ್, ಪತ್ರಗಳು ಆರ್ ದ ಮೋಸ್ಟ್ ಕಾಮನ್ ಫಾರ್ಮ್. ಸೊ ರೂಪ, ಫಾರ್ಮ್ ಅಂತ ಹೇಳಿದ್ರೆ ಆ ಒಂದು ರೂಪದಲ್ಲಿರುವಂಥದ್ದು, ಲೆಟರ್ಸ್ನ ಒಂದು ಕಾಮನ್ ಫಾರ್ಮ್ ಆಫ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಮೆಸೇಜಸ್. ಯಾವ ಫಾರ್ಮಲ್ಲಿ ನಾವು ಮೆಸೇಜಸನ್ನು ಸೆಂಡ್ ಮತ್ತು ರಿಸೀವ್ ಮಾಡ್ಕೊತೀವಿ? ಲೆಟರ್ಸ್. ಓಕೆ, ಪತ್ರಗಳ ಮೂಲಕ. ದ ಪೋಸ್ಟ್ ಮ್ಯಾನ್ ಈಸ್ ದ ಮೇನ್ ಲಿಂಕ್ ಬಿಟ್ವೀನ್. ಸೊ ಸೆಂಟರ್ ಆಫ್ ದ ಪೋಸ್ಟ್ ಮೆಸೇಜಸ್ ರಿಸೀವ್ ಆ್ಯಂಡ್ ಸೆಂಡಿಂಗ್ನ ಮೇನ್ ಸೆಂಟರ್ ಯಾರು? ಹಾಗಾದರೆ ಅದನ್ನು ಯಾರು ಮಾಡ್ತಾರೆ ಆ ಡ್ಯೂಟಿನ? ಪೋಸ್ಟ್ ಮ್ಯಾನ್. ಓಕೆ, ಎಸ್. ಆ್ಯಂಡ್ ಬಿಟ್ವೀನ್ ಹಸ್ ಆ್ಯಂಡ್ ದ ಪೋಸ್ಟ್ ಆಫೀಸ್ ವಿ ಡ್ರಾಪ್ ಅವರ್ ಲೆಟರ್ಸ್ ಇನ್ ದ ಪೋಸ್ಟ್ ಬಾಕ್ಸ್. ಡ್ರಾಪ್ ಅಂದರೆ ಹಾಕೋದು. ಪೋಸ್ಟ್ ಬಾಕ್ಸಲ್ಲಿ ನಾವು ಲೆಟರ್ಸ್ಗಳನ್ನು ಹಾಕ್ತೀವಿ. ದ ಪೋಸ್ಟ್ ಮ್ಯಾನ್ ಕಲೆಕ್ಟ್ಸ್ ದ ಲೆಟರ್ಸ್. ಪೋಸ್ಟ್ ಮ್ಯಾನ್ ಏನು ಮಾಡ್ತಾರೆ? ಅಲ್ಲಿ ನಾವು ಹಾಕಿರುವಂಥ ಲೆಟರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾರೆ ಅವರು? ಪೋಸ್ಟ್ ಆಫೀಸಿಗೆ ಹೋಗ್ತಾರೆ. ಸೊ ಅದಾದಮೇಲೆ ಏನು ಮಾಡ್ತಾರೆ? ಟೇಕ್ಸ್ ದೆಮ್ ಟು ದ ಪೋಸ್ಟ್ ಆಫೀಸ್. ದೇರ್ ಲೆಟರ್ಸ್ ಆರ್ ಸಾರ್ಟೆಡ್. ಸಾರ್ಟೆಡ್ ಮೀನ್ಸ್ ವಿಂಗಡಣೆ ಮಾಡ್ತಾರೆ. ಸೊ ಎಲ್ಲ ಲೆಟರ್ಸ್ಗಳನ್ನು ಒಬ್ಬರೇ ಕೊಡೋದಕ್ಕೆ ಸಾಧ್ಯ ಇಲ್ಲ, ದೇ ಕಾಂಟ್ ಅಲ್ವಾ? ಎಸ್. ಸೊ ಅದಕ್ಕೆ ಏನು ಮಾಡ್ತಾರೆ? ಸೊ ಏರಿಯಾ ವೈಸ್ ಪೋಸ್ಟ್ ಮ್ಯಾನ್ಗಳನ್ನು ಅಲಾಟ್ ಮಾಡಿರ್ತಾರೆ. ಆ ಏರಿಯಾ ವೈಸ್ ಪೋಸ್ಟ್ ಮ್ಯಾನ್ಗಳು ಆ ರಿಲೇಟೆಡ್ ಡಿಸೈರ್ಡ್ ಪ್ಲೇಸಸ್ಸಿಗೆ ಆ ಒಂದು ಲೆಟರ್ಸ್ಗಳನ್ನು ತಲುಪಿಸೋವಂಥ ವ್ಯವಸ್ಥೆ ಮಾಡ್ತಾರೆ. ಓಕೆ, ಎಸ್. ಆ್ಯಂಡ್ ಸೋರ್ಟೆಡ್ ಆ್ಯಂಡ್ ಸೆಂಟ್ ಟು ದ ಡಿಸೈರ್ಡ್ ಮೀನ್ಸ್ ಸಂಬಂಧಪಟ್ಟ ಜಾಗಗಳು. ಪ್ಲೇಸಸ್ ಅಂದರೆ ಜಾಗ. ದ ಪೋಸ್ಟ್ ಮ್ಯಾನ್ ಈಸ್ ಎ ಪಂಕ್ಚುಯಲ್, ಪ್ರಾಮಾಣಿಕ. ಪಂಕ್ಚುಯಲ್ ಅಂತ ಹೇಳಿದ್ರೆ ಪ್ರಾಮಾಣಿಕ. ಸೊ ಯಾರಿಗೆ ತಲುಪಬೇಕೋ ಆ ಒಂದು ವ್ಯಕ್ತಿಗೆ ಅಥವಾ ಆ ಒಂದು ಸಂಸ್ಥೆಗೆ ಆ ಲೆಟರನ್ನು ಕಳಿಸೋ ಅಂಥ ಒಂದು ಪ್ರಾಮಾಣಿಕತೆ ಪೋಸ್ಟ್ ಮ್ಯಾನಲ್ಲಿ ಇರಬೇಕು. ಆದರೆ ಆ ವರ್ಕನ್ನು ಕರೆಕ್ಟಾಗಿ ಏನು ಮಾಡ್ತಾರೆ? ಆ ವರ್ಕನ್ನು, ಕೆಲಸವನ್ನು ನಿರ್ವಹಿಸ್ತಾರೆ ಪೋಸ್ಟ್ ಮ್ಯಾನ್. ಸೊ ಆ್ಯಂಡ್ ರೆಗ್ಯುಲರ್ ಇನ್ ಈಸ್ ವರ್ಕ್. ಸೊ ರೆಗ್ಯುಲರ್, ಸೊ ಪ್ರತಿನಿತ್ಯ ಈ ವರ್ಕನ್ನು ಅವರು ಮಾಡುವಂಥದ್ದು. ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ಅಂದರೆ ಗೌರವ. ಓಕೆ, ಆ್ಯಂಡ್ ಕೋಆಪರೇಟ್ ಅಂದರೆ ಸಹಕಾರ. ಓಕೆ, ಸೊ ಅವರು ಗೌರವವನ್ನು ಕೊಡೋದ್ರ ಜೊತೆಗೆ ನಾವು ಸಹಕಾರವನ್ನು ಕೊಡಬೇಕು. ಓಕೆ, ಎಸ್. ವಿತ್ ದ ಪೋಸ್ಟ್ ಮ್ಯಾನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲೆಸನ್, ಅವರ್ ಹೆಲ್ಪರ್ಸ್. ಸೊ ಇಯರ್ ನ್ಯೂ ವರ್ಡ್ಸ್ ಕೊಟ್ಟಿದ್ದಾರೆ. ಟ್ರಾಫಿಕ್. ಸೊ ಆಲ್ ಟೈಪ್ಸ್ ಆಫ್ ಎ ವೆಹಿಕಲ್ಸ್ ದಟ್ ಮೂವ್ ಆನ್ ದ ರೋಡ್. ಟ್ರಾಫಿಕ್ ಅಂದರೆ ಏನಾಗಿದ್ರೆ, ಸೊ ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು, 2 ವೀಲರ್ಸ್ ಆಗಿರ್ಬೋದು, ಬೈಸಿಕಲ್, ವ್ಯಾನ್, ಲಾರಿ. ಓಕೆ, ಎಸ್. ರೋಡ್ ವೆಹಿಕಲ್ಸ್, ರೋಡಲ್ಲಿ ಹೋಗುವಂತಹ ಒಂದು ರಸ್ತೆಯಲ್ಲಿ ಓಡಾಡುವಂಥ ವೆಹಿಕಲ್ಸ್ಗಳು, ಎಲ್ಲ ರೀತಿಯಾದಂತಹ ವೆಹಿಕಲ್ಸ್ಗಳು ಓಡಾಡುವಂತಹ ಒಂದು ರೋಡನ್ನು ಸೊ ಟ್ರಾಫಿಕ್ ಅಂತೇಳಿ ನಾವು ಕರಿತೀವಿ. ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್ ದಟ್ ಮೂವ್ ಆನ್ ದ ರೋಡ್. ಸೊ ಯಾವ ರಸ್ತೆಯಲ್ಲಿ ಎಲ್ಲ ರೀತಿಯಾದಂಥ ವೆಹಿಕಲ್ಗಳು ಓಡಾಡ್ತಾವೋ ಆ ಒಂದು ಇದನ್ನು ಸಿಸ್ಟಮನ್ನು ನಾವೇನಂತ ಕರಿತೀವಿ? ಟ್ರಾಫಿಕ್ ಅಂತೇಳಿ ನಾವು ಕರಿತೀವಿ. ಸೊ ರೀಕ್ಯಾಪ್, ಇಂಪಾರ್ಟೆಂಟ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ರೀಕಾಲ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಕಮ್ ಟು ದ ಎಕ್ಸಸೈಸ್ ಕ್ವಶನ್ಸ್. ಸೊ ಫಸ್ಟ್ ಮೇನ್, tick the correct answer. They are given 3 options. Which one is the correct answer? You have to write that answer. Otherwise, you have to tick. Okay? Yes. So first main, tick the correct answer. So we learn good habits from. So we learn good habits. So good habits yarinda ನಾವು ಕಲಿತೀವಿ? So options: doctors, teachers, postman. So our answer is teachers. Okay? Yes.
So teachers. And the second one, a doctor gives us. Our doctor gives us ಏನು ಕೊಡ್ತಾರೆ? Clothes, food, medicines. Okay. So our answer is medicines. Okay. Third one, a doctor is a dash person. So a doctor is a dash person, a rude, ತುಂಬ ಕೆಟ್ಟ ವ್ಯಕ್ತಿನ? ನೋ. ಆ್ಯನ್ ಇಂಪಾರ್ಟೆಂಟ್, ಪ್ರಮುಖ ವ್ಯಕ್ತಿ. ಆ್ಯಂಡ್ ಅ ಬ್ಯಾಡ್, ತುಂಬ ಬ್ಯಾಡ್ ಪರ್ಸನ್. ಸೊ ಇಲ್ಲಿ ರೂಡ್ ಅಂದರೆ ರಫ್ ಅಂತೇಳಿ ತಿಳ್ಕೊಳ್ಳಿ, ತುಂಬ ರಫ್ ಆಗಿ ಬಿಹೇವ್ ಮಾಡುವಂಥ ವ್ಯಕ್ತಿನ ಅಲ್ಲ. ಆ್ಯನ್ ಇಂಪಾರ್ಟೆಂಟ್, ಸೊ ಇಯರ್ ತುಂಬ ಪ್ರಾಮುಖ್ಯವಾಗಿರುವಂಥ ವ್ಯಕ್ತಿ. ಸೊ ಈ ಅ ಬ್ಯಾಡ್, ತುಂಬ ಕೆಟ್ಟಾಗಿರೋವಂಥ ಒಬ್ಬ ವ್ಯಕ್ತಿ. ಓಕೆ, ಸೊ ಇದರಲ್ಲಿ ನಮಗೆ ಯಾವ ಆನ್ಸರ್ ಸೂಟೇಬಲ್ ಆಗುತ್ತೆ? ಸೊ ಅವರ್ ಆನ್ಸರ್ ಈಸ್ ಆ್ಯನ್ ಇಂಪಾರ್ಟೆಂಟ್. ಓಕೆ, ಸೊ ಅವರ್ ಆನ್ಸರ್ ಈಸ್ ಆ್ಯನ್ ಇಂಪಾರ್ಟೆಂಟ್. ಆ್ಯಂಡ್ ಇಂಪಾರ್ಟೆಂಟ್. ಸೊ ಫೋರ್ತ್ ಒನ್, ಅ ಪೊಲೀಸ್ಮನ್ ವರ್ಕ್ಸ್ ಇನ್. ಪೊಲೀಸ್ಮನ್ ಎಲ್ಲಿ ವರ್ಕ್ ಮಾಡ್ತಾರೆ? ದ ಆಪ್ಷನ್ ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸ್. ಸೊ ಹಾಸ್ಪಿಟಲ್ ವರ್ಕ್ ಮಾಡೋರು ಯಾರು? ಡಾಕ್ಟರ್. ಆ್ಯಂಡ್ ಪೊಲೀಸ್ ಸ್ಟೇಷನ್, ಸೊ ಪೊಲೀಸ್ ಇರ್ತಾರೆ. ಸೊ ಪೋಸ್ಟ್ ಆಫೀಸ್, ಪೋಸ್ಟ್ ಮ್ಯಾನ್. ಸೊ ಅವರ ಆನ್ಸರ್ ಈಸ್ ಪೊಲೀಸ್ ಸ್ಟೇಷನ್. Understood? Yes. Next, write true or false. So if it is a statement, it's correct, we have to write true. If it is a statement wrong, idre navenu baribeku, false anna baribeku. So our teachers teach us the right way to play games. So ನಮ್ಮ ಟೀಚರ್ಸು ಅಥವಾ ಪಿ ಇ ಟೀಚರ್ ಅಂತಲೇ ಅಂದ್ಕೊಳ್ಳೋಣ. ಸೊ ಇಲ್ಲಿ ಪಿ ಇ ಟೀಚರ್ಸು ಪ್ಲೇ ಗೇಮ್ಸನ್ನು ಅಂದರೆ ಕ್ರೀಡೆಗಳನ್ನು ಒಂದು ರೈಟ್ ವೇಯಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ರೈಟ್ ಆರ್ ರಾಂಗ್? ಎಸ್, ಇಟ್ಸ್ ಆನ್ಸರ್ ಈಸ್ ಟ್ರೂ. ಸೊ ಬಿ, ಫಸ್ಟ್ ಒನ್ ಟ್ರೂ, ಸರಿಯಾದ ಕ್ರಮದಲ್ಲಿ ಹೇಳ್ಕೊಡ್ತಾರಲ್ವಾ? ಎಸ್. ಆ ಡಾಕ್ಟರ್ ನೆವರ್ ಟ್ರೀಟ್ಸ್ ದ ಇಂಜ್ಯೂರ್ಡ್. ಗಾಯ ಆಗಿರೋರಿಗೆ ಯಾವಾಗಲೂ ಅವರು ಟ್ರೀಟ್ ಮಾಡಲ್ಲ. ಯಾರು? ಡಾಕ್ಟರ್. ಸೊ ಅವರ್ ಆನ್ಸರ್ ಟ್ರೂ ಆರ್ ಫಾಲ್ಸ್? ಇಟ್ಸ್ ಅ ಫಾಲ್ಸ್. ಅದೇ ಟ್ರೀಟ್, ಯಾಕಂದರೆ ಅವರು ಟ್ರೀಟ್ ಮಾಡ್ತಾರೆ. ಯಾಕೆ? ಫಸ್ಟ್ ಏಡ್ ಮಾಡೇ ಮಾಡ್ತಾರೆ. ಡಾಕ್ಟರ್ಸ್ ವರ್ಕ್ ಏನು? ದೇ ಎಕ್ಸಾಮಿನ್ ದ ಪೀಪಲ್ ಆರ್ ಹೂ ಆರ್ ಹಿಲ್ ಆ್ಯಂಡ್ ಗಿವ್ಸ್ ದೆಮ್ ಮೆಡಿಸನ್ಸ್ ಅಲ್ವಾ? ಎಸ್, ಅವರ್ ಆನ್ಸರ್ ಈಸ್ ಫಾಲ್ಸ್. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಇಲ್ಲಿ ತಪ್ಪು, ಫಾಲ್ಸ್. ಆ್ಯಂಡ್ ದ ಥರ್ಡ್ ಒನ್, ಅ ಪೊಲೀಸ್ಮನ್ ಪ್ರೊಟೆಕ್ಟ್ಸ್ ಅವರ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಎಸ್, ಆನ್ಸರ್ ಟ್ರೂ. Fourth one, the postman are not regular in their work. So this statement is wrong, but he was a regular in work. So regular agirtare, punctual agirtaralva. So our answer is false. Fifth one, we should be rude to our teachers. ನಾವು ರೂಡ್ ಆಗಿರಬೇಕಾ? ತುಂಬ ರಫ್ ಆಗಿರಬೇಕಾ ನಮ್ಮ ಟೀಚರ್ಸ್ ಜೊತೆಗೆ? ನೋ. ಸೊ ಅವರ್ ಆನ್ಸರ್ ಈಸ್ ಫಾಲ್ಸ್. ಓಕೆ, ಟರ್ನ್ ದಿ ಪೇಜ್. ಪೇಜ್ ನಂಬರ್ 108. ಸೊ ಯರ್ ರೈಟ್ ಎ ಶಾರ್ಟ್ ಆನ್ಸರ್ಸ್. ರೈಟ್ ಎ ಶಾರ್ಟ್ ಆನ್ಸರ್ಸ್. ನಮಗೆ ಒಂದು ಶಾರ್ಟ್ ಆನ್ಸರ್ ಬೇಕಾ ಕ್ವೆಶನಿಗೆ ಅಲ್ವಾ? ಎಸ್. ವಾಟ್ ಡಸ್ ಅ ಟೀಚರ್ ಡೂ? ಸೊ ಟೀಚರ್ ಏನು ಮಾಡ್ತಾರೆ? ಸೊ ಟೀಚರ್ ಹೆಲ್ಪ್ ಅಸ್ ಟು ರೀಡ್ ಆ್ಯಂಡ್ ರೈಟ್ ಅಲ್ವಾ? ಸೊ ಅವ್ರು ನಮಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಸಹಾಯ ಮಾಡ್ತಾರೆ. ಎಸ್. ಆ್ಯಂಡ್ ವಾಟ್ ಡಸ್ ಎ ಡಾಕ್ಟರ್ ಡೂ? ಹಿ ಆರ್ ಶಿ ಎಕ್ಸಾಮ್ ದ ಪೀಪಲ್. ಓಕೆ, ಸೊ ಪರೀಕ್ಷೆಯನ್ನು ಮಾಡ್ತಾರೆ. ಹೂ ಆರ್ ಹಿಲ್, ಯಾರಿಗೆ ಅನಾರೋಗ್ಯ ಇದೆ. ಸೊ ಅನಾರೋಗ್ಯ ಇರೋವಂಥವ್ರಿಗೆ ಎಕ್ಸಾಮಿನ್ ಮಾಡಿ ಅವ್ರಿಗೆ ಏನು ಕೊಡ್ತಾರೆ? ಗಿವ್ಸ್ ದಮ್ ಮೆಡಿಸನ್. ಓಕೆ, ಎಸ್. ಆ್ಯಂಡ್ ವಾಟ್ ಡಸ್ ಅ ಪೊಲೀಸ್ ಮ್ಯಾನ್ ಡೂ? ಹಿ ಹೆಲ್ಪ್ಸ್ ಟು ಮೇಂಟೈನ್ law and order.
ಓಕೆ. ಸೊ ಅವ್ರು ಏನನ್ನು ಮೇಂಟೈನ್ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್. ಓಕೆ, ಎಸ್. ಆ್ಯಂಡ್ he protects our life and property. Understood, children? Yes. So answer the following questions. What do you learn from your teachers? ನೀವೇನು ಕಲಿತೀರಾ ಟೀಚರ್ಸಿಂದ? ಓಕೆ. ಸೊ ಪಂಕ್ಚುಯಾಲಿಟಿ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್, ಆ್ಯಂಡ್ ಆಲ್ಸೋ ದ ವೆಲ್ ಬಿಹೇವಿಯರ್ ಅಲ್ವಾ? ಎಸ್. ಸೊ ಟೀಚರ್ಸ್ seek to inspire students in all aspects of these lives, and for many teachers ನಮ್ಮ ಜೀವನದಲ್ಲಿ ಎಷ್ಟೊಂದು ಒಳ್ಳೆಯ ಉತ್ತಮವಾಗಿರುವಂತಹ ಅಭ್ಯಾಸಗಳನ್ನು ಅವರು ನಮಗೆ ಕಲಿಸ್ತಾರೆ ಅಲ್ವಾ? ಎಸ್. ಸೊ ದೇರ್ ಆರ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಗೆಟ್ ರೆಸ್ಪೆಕ್ಟ್ ಆ್ಯಂಡ್ ಟೀಮ್ ವರ್ಕ್. ಸೊ ಟೀಮ್ ವರ್ಕ್ ಅಂದರೆ ಗೊತ್ತಲ್ವ ನಿಮಗೆ? ಸೊ ಗ್ರೂಪಲ್ಲಿ ಮಾಡೋ ಅಂಥದ್ದು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಹೇಳ್ತೀವಿ ಅಲ್ವಾ? ಸೊ ಸ್ಟ್ರೆಂತ್. ಓಕೆ, ಎಸ್. ಸೊ ಟೀಮ್ ವರ್ಕ್ ಆ್ಯಂಡ್ ಯು ಕ್ಯಾನ್ ಬಿಕಮ್ ಎನಿಥಿಂಗ್ ಯು ವಾಂಟ್. ಸೊ ನಾವು ಒಂದು ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರುವಂಥ ಸಪೋರ್ಟರ್ ಯಾರು ಅಂತ ಹೇಳಿದ್ರೆ ಟೀಚರ್. ಓಕೆ, ಎಸ್. ಆ್ಯಂಡ್ ಆಲ್ವೇಸ್ ಸ್ಟೇ ಟ್ರೂ ಟು ಯುವರ್ ಸೆಲ್ಫ್. ಸೊ ಸತ್ಯದಲ್ಲಿ ನಡೆಯೋ ರೀತಿಯಲ್ಲಿ ನಮಗೆ ಮಾಡಿಕೊಡುವಂಥವ್ರು ಯಾರು? ಟೀಚರ್. ಎಸ್. ಸೊ ಹಿಯರ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಟೀಮ್ ವರ್ಕ್ ಬ್ರಿಂಗ್ ಗ್ರೇಟ್ ರಿವಾರ್ಡ್, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಬಿಕಮ್ ಎನಿಥಿಂಗ್ ಯು ವಾಂಟ್, ಆ್ಯಂಡ್ ಆಲ್ಸೋ ಆಲ್ವೇಸ್ ಸ್ಟೇ ಟ್ರೂ ಟು ಯುವರ್ ಸೆಲ್ಫ್. ಓಕೆ ಚಿಲ್ಡ್ರನ್? ಎಸ್. ನೆಕ್ಸ್ಟ್ ಕ್ವಶನ್, ಹೌ ಡಸ್ ಇಟ್ ಡಾಕ್ಟರ್ ಹೆಲ್ಪ್ ಅಸ್ ವೆನ್ ವಿ ಆರ್ ಇಲ್? ಸೊ ಹಿಯರ್ ದೇ ಆರ್ ದ ಫ್ರಂಟ್ ಲೈನ್ ಆ್ಯಂಡ್ ದ first point of a connect is a patient's health care. ಸೊ ಫಾಲ್ ಹಿಲ್ ಅಂದರೆ ಅನಾರೋಗ್ಯದಿಂದ ಇದ್ದಾನೆ ಅಂತ ಹೇಳಿದ್ರೆ ಫಸ್ಟ್ ನಾವು ಹೋಗೋದು ಯಾರ ಹತ್ರ? ಡಾಕ್ಟರ್ಸ್. ಓಕೆ. ಸೊ he or she examines the people and who are ill and he gives them medicines. Okay, and also the work of a doctor means keep us healthy and fit, and also he looks after the who are ill and also treat the injury. Okay, yes. And the next one, so what does a policeman help us? So already we know that he helps to maintain law and order and also arrest thieves and criminalsನ ಅವ್ರು ಅರೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಸೊ ಪೊಲೀಸ್ಮೆನ್ ಪ್ರೊಟೆಕ್ಟ್ಸ್ ಅವರ್ ಲೈಫ್ ಆ್ಯಂಡ್ ಪ್ರಾಪರ್ಟೀಸ್. ಓಕೆ, ಎಸ್. And what is the duty of a traffic policeman? So in the big cities we can see crowd ಅನ್ನು ನಾವು ನೋಡ್ತೀವಿ ಅಲ್ವಾ? ಸೊ ಎಸ್, he is an important police servant ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಹಿಯರ್ ಇನ್ ಬಿಗ್ ಸಿಟೀಸ್ there is a heavy traffic on the road. ಬಿಗ್ ಸಿಟೀಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಆಗಿರ್ಬೋದು, ನಮ್ಮ ಸಿಟಿಯಲ್ಲಾಗಿರ್ಬೋದು, ನಾವು ಟ್ರಾಫಿಕ್ ತುಂಬ ಇದೆ. ಸೊ ಹಿಯರ್ ಒನ್ ಮೇನ್ ಇಂಪಾರ್ಟೆಂಟ್ ಪರ್ಸನ್, a special policeman to control the crowd, traffic on a busy roads. Okay, so here they are called traffic police. So here work ಏನು ಹಾಗಾದರೆ ಟ್ರಾಫಿಕ್ ಪೊಲೀಸಿಂದು? ದ ಟ್ರಾಫಿಕ್ ಪೊಲೀಸ್ಮ್ಯಾನ್ ಹೆಲ್ಪ್ ದ ಟ್ರಾಫಿಕ್ ಟು ಮೂವ್ ಸ್ಮೂತ್ಲಿ. ಸೊ ನಿಧಾನವಾಗಿ ವೆಹಿಕಲ್ಸನ್ನು ಹೋಗೋದಕ್ಕೆ ಸಹಾಯವನ್ನು ಅವರು ನಮಗೆ ಮಾಡ್ತಾರೆ. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಮಗೆ ಅವರು ಹೇಳ್ಕೊಡ್ತಾರಲ್ವಾ? ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, what is the duty of a postman? So postman duty ಏನಾಗಾದರೆ, so your main center of the between a link between us and post office ಯಾರಾಗಾದ್ರೆ ಇಲ್ಲಿ? ಪೋಸ್ಟ್ಮ್ಯಾನ್. ಓಕೆ. ಆ್ಯಂಡ್ ವಿ ಡ್ರಾಪ್ ಅವರ್ ಲೆಟರ್ಸ್, ನಾವು ಹಾಕಿರುವಂಥ ಲೆಟರನ್ನು ಹಿ ಕಲೆಕ್ಟ್ ಡ್ರಾಪ್ ಅವರ್ ಲೆಟರ್ಸ್ ಇನ್ ದ ಪೋಸ್ಟ್ ಬಾಕ್ಸ್. ದ ಪೋಸ್ಟ್ಮ್ಯಾನ್ ಕಲೆಕ್ಟ್ ದ ಲೆಟರ್ಸ್ ಆ್ಯಂಡ್ ಟೇಕ್ಸ್ ದೆಮ್ ಟು ದ ಪೋಸ್ಟ್ ಆಫೀಸ್. ಆ್ಯಂಡ್ ದೇರ್, ಸೊ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಲೆಟರ್ಸ್ ಆರ್ ಸೋರ್ಟೆಡ್ ಆ್ಯಂಡ್ ಸೆಂಟ್ ಟು ದ ಡಿಸೈರ್ಡ್ ಪ್ಲೇಸ್. ಸೊ ಇದೆಲ್ಲ ವರ್ಕ್ ಮಾಡೋದು ಯಾರು? ಪೋಸ್ಟ್ಮ್ಯಾನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್, our helpers. Okay, thank you.